ಯಪ್ಪ, ಕತ್ಲಾಗ್ತಾ ಆಗ್ತಾ ಆಗ್ತಾ ಭಯ ಆಗ್ತೈತೆ. ಒಬ್ಬಳೆ ಮಲ್ಕೊಳಕ್ಕಾಗಲ್ಲ. ಇವಾಗ ಏನು ಮಾಡೋದು? ಹಾಂ, ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ. ಹೋಗಿ ಸಿಂಧುನ ಯಾರನ್ನಾದ್ರೂ ಕರಿತೀನಿ, ಬಾರೆ ನಮ್ಮ ಮನೆಯಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿ. ಅಯ್ಯೋ, ನನಗಂತೂ ಭಯ ಆಗ್ತೈತೆ. ಏನು ಮಾಡೋದಪ್ಪ ಇವಾಗ? ಹಾಂ, ಏನು ಮಾಡೋದು? ಭಯ ಆಗ್ತೈತೆ. ನನ್ನ ಮಗಳಿಗೆ ಅದಕ್ಕೇನು ಗೊತ್ತಾಗುತ್ತೆ ಪಾಪ. ಆಟ ಆಡ್ತಾ ಇದ್ದಾಳಲ್ಲೆಲ್ಲ ಹೊರಗೆ. ಹೋಗಿ ಕರ್ಕೊಂಬರ್ತೀನಿ. ಬಾರೆ ನಮ್ಮ ಮನೇಲೇ ಇರುವಂತೆ ಅಂತ. ಹೆಂಗೋ ಅವಳಿಗೇನು ಗತಿ ಇಲ್ಲ, ಅವ್ರ ಗಂಡನೂ ದುಡಿಯೋಕೆ ಹೋಗಲ್ಲ, ಏನಿಲ್ಲ. ಹೆಂಗೂ ಬರ್ತಾಳೆ ಅತ್ಲಾಗೆ. ಸ್ವಲ್ಪ ಏನಾದ್ರೂ ಎಂಜಲ್ ಕಾಸು ಕೊಟ್ಟರೆ ಅತ್ಲಾಗೆ ಬರ್ತಾಳೆ. ಬಾರೆ 100 ರೂಪಾಯಿ ಕೊಡ್ತೀನಿ, ಯಾತ್ಕನ ಆಗುತ್ತೆ ಅಂತೀನಿ. ಏನು ಮಾಡೋಣಪ್ಪ, ಈ ಮನೆಯಾಗ ಏನು ಮೆತ್ಕೊಂಡೈತಪ್ಪ ಅನಿಸುತ್ತೆ. ಮನೆಗೆ ಬಂದಾಗಿಂದಾನು ಒಬ್ಬೊಬ್ರಿಗೆ ಒಳ್ಳೇದಾಗೈತೆ ಅಂತ ಹೇಳ್ತಾರೆ. ಅವಳು ಡಿಂಪಿ ಇಲ್ಲಿ ಬಂದಾಗಿಂದಾನೇ ನನಗೆ ಭಾಳ ಒಳ್ಳೇದಾಗಿರೋದು ಅಂತಾಳೆ ಅವಳು ಡಿಂಪು. ಇವಾಗ ನನಗೊಂಥರ ಇಲ್ಲಿ ಬಂದಾಗಿಂದ ಭಯ ಸ್ಟಾರ್ಟ್ ಆಗೈತೆ. ಹೋಗಿ ಅವಳನ್ನೇ ಕರಿತೀನಿ. ಬಾರೆ, ನನಗೆ ಭಯ ಆಗ್ತೈತೆ, ಮಲ್ಕೊಳಕ್ಕಾಗ್ತಿಲ್ಲ, ನಮ್ಮ ಮನೆಗೆ ಬಂದು ಮಲಕ್ಕ ಅಂತೀನಿ. ಏನು ಮಾಡೋದು? ಇಬ್ರು ಕರಿತೀನಿ, ಗಂಡ ಹೆಂಡ್ತಿ ಇಬ್ರು. ಇದೊಂಥರಪ್ಪ ಸ್ವಾಮಿ, ಮನೆಯಾಗ ಯಾರೂ ಇಲ್ಲ ಅಂತಂದರೆ ಒಬ್ಬರೇ ಇರೋಕ್ಕಾಗಲ್ಲ. ಅಯ್ಯೋ, ಅವರು ಎಲ್ಲ ಹೋಗ್ಬಿಟ್ರು. ಅವರೆಲ್ಲ ಇದ್ದಿದ್ರೆ ಒಂಥರ ತುಂಬ್ದಂಗಿರಲ್ಲ, ಮನೆ ಏನೋ ಅನ್ನಿಸ್ತಾ ಇರಲಿಲ್ಲ. ಒಬ್ಬಳೇ ಇರ್ತೀನಲ್ಲ, ನೈಟ್ ಟೈಮ್ ಅಂತೂ ಮಧ್ಯರಾತ್ರಿ ಜೀ ಅಂದಂಗೆ ಆಗುತ್ತೆ. ಹೊರಗೆ ಬಂದರೆ ಒಂಥರ ಭಯ ಆದಂಗೆ ಆಗುತ್ತೆ. ಒಳಗೂ ಒಬ್ಬಳೇ ಇರೋಕ್ಕಾಗಲ್ಲ, ಭಯ ಹೋಗುತ್ತಪ್ಪ ಸ್ವಾಮಿ. ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯ್ತು ನನಗೆ. ಇವಾಗ ಬೇರೆ ಯಾರೂ ಇಲ್ಲ, ಇವಳನ್ನೇ ಕರಿಬೇಕು. ಅವಳು ಸುಸ್ಸು ಇನ್ನೇನು ಬರ್ತಾಳೋ ಹೆಂಗೋ ಗೊತ್ತಿಲ್ಲ. ಇವಾಗ ಇವಳನ್ನೇ ಕರಿತೀನಿ, ಸಿಂಧುನ. ಸಿಂಧು, ಬಾರೆ, ನನಗೆ ಒಬ್ಬಳೇ ಇರೋಕ್ಕಾಗಲ್ಲ, ಪ್ಲೀಸ್ ಬಾರೆ ಅಂತೇಳಿ ಇವಳನ್ನೇ ಕರಿತೀನಿ. ಸಿಂಧು, ಸಿಂಧು, ಏನು ಮಾಡ್ತಾ ಇದೀಯ? ಏನು ಮಾಡೋಣಕ್ಕ, ನಿನ್ನ ಪಟ್ಟನ ನಂಗೆ ಹೊಡ್ದಲ್ಲ, ಅದು ನೋವಾಗೈತೆ ಕೆನ್ನೆ. ಅದಕ್ಕೇನೆ ಹಿಂಗೇನಾದ್ರೂ ಹಿಂಗೆ ಮಸಾಜ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನೀನು ಹೊಡೆದಿರೋದು ಕೆನ್ನೆ ಹೆಂಗೆ ನೋವಾಯ್ತು ಗೊತ್ತಾ? ನೀನು ಹೊಡೆದಲ್ಲ ನನಗೆ, ಅದು ನೋವಾಯ್ತು. ಅದಕ್ಕೆ ಬಾ, ಯಾರು ಹೊಡೆಯೋದು ಬೇಡ. ನನಗೆ ಭಯ ಆಗ್ತೈತೆ ಕಣೆ, ಒಬ್ಬಳೇ ಮಲ್ಕೊಳಕ್ಕಾಗ್ತಿಲ್ಲ. ನಮ್ಮ ಮನೆಗೆ ಬಂದು ಮಲ್ಕೊಂತೀಯ ನೀನು? ಪ್ಲೀಸ್ ನಮ್ಮ ಮನೆಗೆ ಬಂದು ಮಲ್ಕೊಳ್ರಿ. ಅಯ್ಯೋ, ನಿಮ್ಮ ಮನ್ಯಾಗ? ಅಕ್ಕ, ನಮ್ಮ ಮನೆಗೆ ಬೇರೆ ಇಲ್ಲೆಲ್ಲ ಸೋರುತ್ತೆ, ಒಬ್ರು ಇರಬೇಕು. ಎಲ್ಲ ಸೋರ್ತೈತೆ, ಏನಾನ ಎಲ್ಲನ ಮರ್ತು ಇಕ್ಕಿರ್ತೀವ, ಅದನ್ನೆಲ್ಲ ತೆಗ್ದಿಕ್ಬೇಕು. ಸೋರ್ತಿರುತ್ತೆ ಕಣಕ್ಕ ನಮ್ಮ ಮನೆ. ಅದಕ್ಕೆ ಬರೋಕ್ಕಾಗಲ್ಲ, ಯಾರನ್ನ ಒಬ್ರು ಇರಬೇಕಿಲ್ಲಿ. ಬಾರೆ ಪ್ಲೀಸ್ ಕಣೆ, ನನಗಂತೂ ಭಯ ಸ್ಟಾರ್ಟ್ ಆಗ್ತೈತೆ. ಯಾಕೋ ಒಂಥರ ಒಬ್ಬಳೇ ಇರೋಕ್ಕೆ ಹೆದರಿಕೆ ಆದಂಗೆ ಆಗ್ತೈತೆ. ಅಯ್ಯೋ ಸುಗುಣಕ್ಕ, ನೀನು ಭಯ ಪಟ್ಟರೆ ಭಯ ಅನ್ನಿಸ್ತಾ ಇರುತ್ತೆ. ಭಯ ಪಡಬೇಡ್ರಿ, ಯಾಕೆ ಭಯ ಪಡ್ತೀರಾ? ಅದೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದೇ ಹಂಗೆ ಅನಿಸುತ್ತೆ ನಿಮಗೆ. ಯಾವ ದೆವ್ವನೂ ಇಲ್ಲ, ಯಾವ ಪೀಡೆ ಇಲ್ಲ, ಪಿಶಾಚಿ ಇಲ್ಲ, ಯಾವುದೂ ಇಲ್ಲ. ನೀವು ಅದೇ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಗೆ ಅದೇ ಒಂಥರ ಭೀತಿ ಇದೆ ಅಷ್ಟೇ. ಏನಂತ ಸಿಂಧು, ಸುಗುಣಕ್ಕಂದು? ಏನಿಲ್ಲ ಕಣಮ್ಮನು, ಏನಂತಂದರೆ ನನಗೆ ಒಬ್ಬಳೇ ಇರೋದಕ್ಕೆ ನೈಟ್ ಟೈಮ್ ಭಯ ಆಗುತ್ತೆ. ಮನೇಲಿ ಬೇರೆ ಯಾರೂ ಇಲ್ವಲ್ಲ, ಭಯ ಅಂದರೆ ಭಯ ಆಗುತ್ತೆ ಗೊತ್ತಾ. ಅದಕ್ಕೇ ನಮ್ಮ ಮನೆಗೆ ಮಲ್ಕೊಳಕ್ಕೆ ಬಾರೆ ಅಂತ ಕರೆಯೋದಕ್ಕೆ ಬಂದೆ. ಹೆಂಗೂ ನಿಮ್ಮ ಮನೆ ಸೋರುತ್ತಲ್ಲ, ಬಂದು ಅಲ್ಲೇ ಮಲ್ಕೊಳ್ಳಿ. ಯಾಕಂತಂದರೆ ನನಗೆ ತುಂಬ ಭಯ ಆಗ್ತೈತೆ, ನಮ್ಮ ಮನೆಗೆ ಯಾರೂ ಇಲ್ಲ. ಏನು ಮಾಡೋದು? ರಾತ್ರಿ ಹೆಂಗಾಗಿತ್ತು ಗೊತ್ತಾ? ಅಯ್ಯೋ, ಹೊರಕ್ಕೂ ಬರೋಕ್ಕಾಗ್ತಿಲ್ಲ ನನಗೆ. ಒಳಗೆ ಏನೋ ಒಂಥರ ತುಂಬ ಭಯ ಆಗೋದು. ಏನು ಮಾಡೋಣಪ್ಪ ಅನ್ನಿಸೋದು, ಅಷ್ಟು ಭಯ ಆಗೋದು ಗೊತ್ತಾ ನನಗಂತೂ. ಏನು ಹೋಗಿ ಸಾಕತ್ತು ಭಯ ಆಗ್ಬಿಡೋದು. ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಅದು ಯಾಕೆ ಹೆದರ್ಕೊಳ್ತೀರಾ ನೀವು? ಅಯ್ಯೋ, ಹೆದರ್ಕೋಬಾರ್ದು, ಧೈರ್ಯವಾಗಿರಬೇಕು. ಧೈರ್ಯ ಮುಖ್ಯ. ನಮ್ಮನೆ ನಮ್ಮದು ಸೋರುತ್ತೆ, ಇಲ್ಲ ಅಂತಂದ್ರೆ ಬಂದಿರ್ತಿದ್ವಿ. ಸುಸುನ್ ಒಂದ್ಸತಿ ಕೇಳು. ಸುಸುನ್ ಕೇಳಿದ್ರೆ ಅವಳೇ ಬರ್ತಾಳೆ ಅನ್ಸುತ್ತೆ. ಸುಸುರಮ್ಮಂಗೆ ಕೇಳು. ಅಯ್ಯೋ, ನಾನು ಅವಾಗಲೇ ಕೇಳಿದೆ, ನನ್ನ ಗಂಡನ್ನೇ ನಾನು ನೋಡ್ಕೊಂಡ್ರೆ ಸಾಕಾಗೈತೆ, ಬಂದು ನಿನ್ನ ಮನೆಯಾಗ ಮೈಕಮ್ಮಕ್ಕಾಗುತ್ತಾ ನಾನು ಅಂತಂದ್ಲು. ಅದಕ್ಕೆ ನಾನು ಸುಮ್ಮನೆ ಅದೇ. ಆವಾಗಲೇ ಆ ಕಡೆ ಹೋಗಿದ್ದು, ನಾ ಬರ್ತೀರಾ ರಾತ್ರಿಗೆ ನಮ್ಮ ಮನೆಗೆ ಮಲ್ಕೊಳಕ್ಕೆ ಅಂದೆ. ನನ್ನ ಗಂಡನ ಬಿಟ್ಟು ನಾನು ಬರಲ್ಲಮ್ಮ, ಅವನಿನ್ನ ನಾನು ಬೇರೆ ತಕ್ಕ ಹೋಗ್ತಾನೆ. ನಾನು ನನ್ನ ಗಂಡನ್ನ ಜಾಪನ ಮಾಡ್ಕೊಂಡು ರಾತ್ರಿ ಟೈಮ್ ಇಲ್ಲೇ ಮಲ್ಗಿಸ್ಕೊತೀನಿ ಅಂತದ್ರಾಗೆ ನಾನು ನಿಮ್ಮ ಮನೆಗೆ ಬರೋನೆ, ಮನೆಗೆ ಮಾಕೆ ಅಂತ ಅಂದ್ಲು. ನಾನು ನನ್ನ ಗಂಡ ಅಲ್ಲಿಗೆ ಹೋಗ್ತಾನೆ ಕಣಕ್ಕ ಅಂತ ಹೇಳ್ತಿದ್ಲು.
ಅವಳು ಬರಲ್ಲ ಹೇಳಿ, ಯಾಕಂದರೆ ಅವನು ಅಲ್ಲಿಗೆ ಹೋಗ್ತಾನೆ ಅಂತ ಹೇಳಿ ಇಲ್ಲೇ ಇರಿಸ್ಕೊಂಬಕ್ಕೆ ಪ್ರಯತ್ನ ಪಡ್ತಾಳವಳು. ಇಲ್ಲೇ ಇರಬೇಕು ರಾತ್ರಿ ಟೈಮು ಅಂತ ಹೇಳಿ ಇಲ್ಲೇ ಇರಿಸ್ಕೊಂತಾಳೆ. ಬಿಡು, ಹೆಂಗೆ ಈ ಮನೆ ಸೋರುತ್ತಲ್ಲತ್ಲಾಗ ನಾವೇ ಹೋಗಿ ಮಲ್ಕೊಂಬನತ್ಲಾಗ ಎಲ್ಲ ಎತ್ತಿಡು, ಏನು ಇಲ್ಲೇನು ಕೆಳಗೆ ಏನು ಇಡಬೇಡ, ಸುಮ್ಮನೆ ಅಲ್ಲೇ ಹೋಗಿ ಮನಿಕ್ಯಮನತ್ಲಾಗಿ ಹೆಂಗು ನಿಮ್ದು ಆಯ್ತು. ಇಲ್ಲಿ ಸೋರುತ್ತೆ, ನಾವು ಎತ್ತು ಕೂಕೋಬೇಕಿಲ್ಲಿ. ಮತ್ತೆ ಇಲ್ಲಿ ಯಾಕಂದ್ರೆ ನಿಮ್ಮ ಮನೆ ಎಲ್ಲ ಸೋರುತ್ತಲ್ಲ, ಎತ್ತು ಕೂಕೋಬೇಕು. ಸುಮ್ಮನೆ ಯಾಕೆ ಅತ್ಲಾಗೆ ಅಲ್ಲಿಗೆ ಬರ್ರಿ, ಅಲ್ಲೇ ಮನಿಕ್ಯಮಂತ್ರಿ. ಸುಮ್ಮನೆ ಸೋರ ಮನೆಗಿರೋದ್ಕಿಂತ ನಿಮ್ದಾಗ ಅಲ್ಲಿ ಮನಿಕ್ಯಬೋದಲ್ಲ. ಬಿದ್ದರೂ ಕಷ್ಟ ಇದೆ. ಆಮೇಲೆ ಮಾಡಿ ಬರ್ಬೇಕಾರೆ ಎಲ್ಲ ಟ್ಯಾವ್ ಸ್ಟ್ಯಾಂಡು ಬಿದ್ದರೆ ಏನು ಮಾಡ್ತೀರಾ? ಅದಕ್ಕೇ ನನಗೆ ಸಾಯಂಕಾಲ ಆಗ್ತಾ ಆಗ್ತಾ ತುಂಬ ಭಯ ಸ್ಟಾರ್ಟ್ ಆಗುತ್ತೆ. ಬನ್ನಿರಿ ಮನು, ಅಲ್ಲೇ ಮಲ್ಕೊಂಬಂತ್ರಿ. ಸರಿ ಆಯಿತು ಬಿಡು ಸುಗುಣಕ್ಕ, ಬರ್ತೀವಿ, ನೀನೇನು ಯೋಚನೆ ಮಾಡಬೇಡ, ಬರ್ತೀವಿ, ಸುಮ್ಮನಿರು. ಹಂಗೆ ಒಂದೊಂದು ಟೈಮ್ನಾಗ ಎಲ್ಲರಿಗೂ ಭಯ ಆಗ್ತಾ ಇರುತ್ತೆ. ನಾನು ಅವಾಗ ಹಂಗೆ ಸಖತ್ತು ಎದುರ್ಕೊಳ್ತಿದ್ದೆ. ನಾನು ಹೊರಗೆ ಕತ್ಲಾದ್ಮೇಲೆ ನಾನು ಒಬ್ಬನೇ ಹೋಗ್ತಿರ್ಲಿಲ್ಲ. ಅವಾಗ ಸಣ್ಣ ಹುಡುಗನಿದ್ದಾಗ ಅಮ್ಮ ಹೆಂಗೊಂಬದು ನಮ್ಮಮ್ಮಯ್ಯ, ನೀನು ಸಣ್ಣನಿದ್ದಾಗ ಒಬ್ಬನೇ ಹೋಗ್ತಿರ್ಲಿಲ್ಲ ಕಣೋ, ನೀನು ಗಂಡ್ಸಾಗಿ ಎದುರು ಪುಕ್ಲ ಅಂದರೆ ಎದುರು ಪುಕ್ಲ ಅಂಬೋದು. ಈಗ ನೋಡು, ಏನಿಲ್ಲ, ನಾನೇನಿಲ್ಲ, ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ, ನನಗೇನೇನು ಭಯ ಇಲ್ಲ. ಸರಿ ಆಯ್ತು, ಹೇಳು, ಬರೋಣ, ಬರ್ತೀವಿ ಹೇಳಕ್ಕೆ. ಆಮೇಲಿಂದ ಊಟ ಮಾಡ್ಕೊಂಡು ಬರ್ತೀವಿ, ಹೇಳು. ಇವಾಗ ಅವ್ರಿಗೇನಾನ ಈ ವಿಷಯ ಗೊತ್ತಾಗ್ಬಿಟ್ರೆ ನೋಡಿ, ನಾವು ಇಲ್ಲೋದಕ್ಕೆ ಇವಾಗ ಎಂಥ ಪರಿಸ್ಥಿತಿ ಬಂತು ಹಂಗೆ ಹಿಂಗೆ ಅಂತೇಳಿ ಆಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿನ ಅವಳು ನಮ್ಮ ಪ್ರೀತಿ ಒಂದು ಈಡು ಸಿಕ್ಕಿದ್ರೆ ಸಾಕು. ಆ ಹುಡುಗಿ ಭಾರಿ ಐತೆ ಹೇಳೋದು. ಡಿಂಪಕ್ಕನ ಮಗಳು ಅದು ಭಾರಿ ಐತೆ. ಹಿಂಗೆ ಕ್ರಿಮಿನಲ್ ಬುದ್ಧಿ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸರಿ ಆಯ್ತು, ಹೇಳಿ ಬರ್ತೀವಿ. ಇದೇ ಒಂಥರ ಭೀತಿ ಇಕ್ಕೊಂಡೈತೆ. ಅಯ್ಯೋ, ನಾನು ಆವಾಗಲೇ ಹೋಗಿದ್ದ, ಯಾರೋ ಹೊಡೆದ್ರು ಅಂತೇಳಿ ಬಂದು ನಾನು ನೋಡಿತು. ಹೊಡಿತೀಯ ಅಂತ ನಾನು ನೋಡೋದೇ ಇಲ್ಲ. ಏನೇನು ಅನ್ನಿಸ್ತಾಯ್ತವ ಏನೋ ಇವಾಗ ಕೈಗೆ. ಅದೆಲ್ಲ ಮನಸ್ನ ಇಕ್ಕೆ ಬೇಡ ಕಣೆ, ಪ್ಲೀಸ್ ಬಾರೆ. ಇವತ್ತು ರಾತ್ರಿಗೆ ಬರ್ರಿ, ನಮ್ಮ ಮನೆಗೆ ಮಲ್ಕೊಳ್ಳಿ. ಏನು ಮಾಡೋಣಮ್ಮ, ಬೇಕಾದ್ರೆ ನೀವು ಗಂಡ ಹೆಂಡ್ತಿ ಒಂದು ರೂಮ್ ಐತೆ, ಒಂದು ರೂಮಲ್ಲಿ ಮಲ್ಕೊಬಿಡಿ. ನಾನೇನೇನು ಬಂದು ನನ್ನ ಹತ್ರನೇ ಮಲ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನೀವು ಗಂಡ ಹೆಂಡ್ತಿ ಇಬ್ಬರು ನಮ್ಮ ಮನೇಲಿ ಒಂದು ಸಪ್ರೇಟ್ ರೂಮ್ ಐತೆ, ಬೇಕಾದ್ರೆ ಅಲ್ಲೇ ಮಲ್ಕೊಬಿಡಿ. ಸರಿ ಆಯ್ತು, ಹೇಳಕ್ಕ ಬಿಡು, ಎದ್ರುಕೋಬೇಡ. ಕಷ್ಟಕ್ಕಾಗಬೇಕು. ಅಕ್ಕಪಕ್ಕದಲ್ಲಿ ಇದ್ಮೇಲೆ ಹಿಂಗೆ ಈ ಥರ ನಮಗೆ ನಾಳೆ ಹೊತ್ತಿನಾಗ ಏನಾರ ಸಮಸ್ಯೆ ಬರ್ಬೋದು, ನೀನು ಇರ್ತೀಯ ಹಂಗೆ. ನಡೆಸಿಂದು ಅಲ್ಲೇ ಹೋಗಿ ಮಲ್ಕೊಂಬನತ್ಲಾಗೆ. ಮಳೆ ಬೇರೆನೇ ಯಾಕೋ ಈ 3 ದಿವಸದಿಂದ ಬತ್ತಾಯ್ತು. ಮನೆಯೆಲ್ಲ ಸೂರುತ್ತತ್ಲಾಗಿ, ಯಾರು ಮನಿಕಂಬಕ್ಕೆ ಜಾಗಿರಲ್ಲ. ಆ ಕಡೆ ಮನಿಕಂಬ್ತಿದ್ವಿ, ಆ ಕಡೆ ನಮ್ಮ ರೂಮ್ಗಳಾಗೆ. ಏನು ಮಾಡ್ತೀಯ ಇವಾಗ? ಅವ್ರಿಗೆ ಭಾಗ ಹೋಗೈತೆ, ಬೀಗ ಹಾಕೊಂಡು ಹೋದ ನಮ್ಮ ಅಣ್ಣಯ್ಯ. ನಾನು ಬೀಗ ಹಾಕ್ತೀನಿ ಕೊಡಲ್ಲ ಅಂತ. ನಾನು ಕೊಡ ಮರಯ್ಯ, ನೀನು ಏನು ಕೇಳ್ತೀಯ ಅವಾಗ ಬಿಡ್ತೀವಿ ಅಂತಂದರೆ ಇಲ್ಲ ನಾನು ಬಿಡೋದಿಲ್ಲ ಅಂತ ಬೀಗ ಹಾಕ್ಕೊಂಡು ಹೋಗಿ ಅವನಿಗೆ. ಹಂಗೆ ಅದಕ್ಕೆ ಮತ್ತೆ ನಿಮ್ಮಂಥರ ಯಾರಾದ್ರೂ ನೋಡಿ ಇವಾಗ ಬಂದು ನಮ್ಮನ್ನು ಕರಿತೀರ ಮನಿಕ್ಯಮಕ್ಕೆ ಬರ್ರಿ ಅಂತ. ನಿಮ್ಮಂಥರ ಮನೆಗೆ ಯಾರು ಮನೆಗೆ ಮಾನಿಕ್ಯಮ್ಮದ ಅಷ್ಟೇನೆ, ಏನು ಅದ್ರಾಗೆ ಮನಿಕ್ಯಬೇಕಂಬದು ಏನಾನ ಐತಿ? ಅಷ್ಟೇ, ಸುಮ್ಮನೆ ಬಂದು ನಮ್ಮ ಮನೆಗೆ ಮನೆ ಕೇಳ್ರಿ. ಯಾಕೆ ನೀವೇನು ಒಬ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀರಾ, ಬೇಡಕ್ಕೆ ಹೋಗ್ತೀರಾ? ನಾನು ಇರೋಳು ಒಬ್ಬಳೇ ಒಬ್ಳು. ಅಷ್ಟು ದೊಡ್ಡ ಮನೆಯಾಗೆ ಒಬ್ಬಳೇ ಇರೋಕ್ಕಾಗಲ್ಲ, ಬಿಕೋ ಅಂದಂಗೆ ಆಗುತ್ತೆ. ಅದಕ್ಕೇ ಬಂದಿದ್ದು ಬಿಡ್ರಿ. ಸರಿ ಆಯ್ತು, ಹೇಳಕ್ಕೆ ಆಮೇಲಿಂದ ಬೆಸ್ಟಿಟ್ಟು ಚಾಪೆ ಎಲ್ಲ ತಗೊಂಬರ್ತೀವಿ. ಸರಿ ಆಯ್ತು, ತಗೊಂಡು ಬರ್ರಿ. ಇಲ್ಲೇ ಕುಕ್ಕಂಬ ತಿನ್ಬಿಡು, ತಗೊಂಡೆ ಹೋಗೋಣ ಒಂದೇ. ಬಟ್ ನನಗೆ ಎಲ್ಲರೂ ಒಳಕ್ಕೆ ಹೋಗೋಕ್ಕಾಗ್ತಿಲ್ಲ, ಒಂಥರ ಭಯವಾಗ್ತೈತಿ. ಭಯ ಅಂದ್ರೆ ಭಯ ಆಗ್ತೈತಿ. ಏನಪ್ಪ ಇದು ಹಿಂಗಾತು ದೇವ್ರೇ, ಅಮ್ಮಂಗೆ ಆಗುತ್ತೆ ಒಂದೊಂಥರ ಏನೋ ಒಂಥರ ಭಯ. ನನಗೇನೇನು ಅದೇನೆಲ್ಲ ಏನು ಭಯ ಪಡ್ತಿದ್ದಾಳಲ್ಲ, ಇವಾಗ ಯಾಕೋ ಒಂಥರ ಭಯ. ಮೊನ್ನೆಯಿಂದ ಬೋಲೆ ಎದ್ರುಕೊಬಿಟ್ಟಿದ್ದೀನಿ. ಅಕ್ಕ ಸಡನ್ನಾಗಿ ಇದ್ದಾಳ್ಬಾರ್ದು, ಸಡನ್ನಾಗಿ ಇಟ್ಟು ಬೀಳ್ಬಾರ್ದು. ಆವಾಗಲೇ ಇಂಥವೆಲ್ಲ ಎದುರ್ಕೊಳ್ಳೋಂಗಾಗೋದು. ನಾವು ಸಡನ್ನಾಗಿ ಭಯ ಬೀಳ್ಬಿಡ್ಬಾರ್ದು. ಸ್ವಲ್ಪ ಧೈರ್ಯವಾಗಿರಬೇಕು, ಸಮಾಧಾನದಾಗಿರಬೇಕು. ಸಡನ್ನಾಗಿ ನಾವು ಅಂತ ಅನ್ಬಾರ್ದು, ಆವಾಗಲೇ ಒಂಥರ ಎದುರ್ಕೊಂಡಂಗೆ ಆಗ್ಬಿಡುತ್ತೆ. ಬರ್ರಿ ಹೋಗೋಣ. ಇವ್ರದ್ದು ಪಾಪ ಮನೆ ಸೋರುತ್ತೆ, ಅದಕ್ಕೆ ಬರ್ರಿ ಮನಿಕ್ಯಮಕ್ಕೆ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮತ್ತು ನನಗೆ ರಾತ್ರಿ ಆಗ್ತಿದ್ದಂಗೆ ಭಯ ಆಗ್ತೈತೆ. ಅಲ್ಲೇ ಒಂದು ಸ್ವಲ್ಪ ಕತ್ಲಾಗ್ತಾ ಆಗ್ತಾ 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 ಡಬ ಡಬ ಡವ 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 ಅಂತೈತೆ. ಅಯ್ಯೋ ಏನು ಹೇಳ್ತೀಯ, ಅದಕ್ಕೆ ಭಯ ಆಗುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಇವರಿಬ್ರು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.